ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫ್ರೀ ಮೆಹಂದಿ ಕ್ಲಾಸ್. ಇವತ್ತು ಡೇ 5 ಅಲ್ಲಿ ನಾವು ಮೆಹಂದಿ ಗ್ರೀಡ್ ಡಿಸೈನ ನೋಡೋಣ. ಯಾರೆಲ್ಲ ಇನ್ನು ಪ್ರೀವಿಯಸ್ ಕ್ಲಾಸ್ನ ನೋಡಿಲ್ಲ, ಸೊ ಆ ಕ್ಲಾಸ್ನ ನೋಡಿ, ನೆಕ್ಸ್ಟ್ ನೀವು ಈ ಕ್ಲಾಸ್ನ ನೋಡಿ. ಸೊ ಪ್ರತಿಯೊಂದು ಕ್ಲಾಸ್ಗೂ ಕಂಟಿನ್ಯೂಟಿ ಇದೆ, ಸೊ ಹಂಗಾಗಿ ನಾನು ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ. ಆವಾಗ ನಿಮಗೆ ಡಿಸೈನ್ಸ್ ಎಲ್ಲ ಯಾವ ರೀತಿ ಹಾಕೋದು ಅಂತ ಫಸ್ಟಿಂದ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾವು ಗ್ರೀಡ್ ಡಿಸೈನಲ್ಲಿ ಜಾಸ್ತಿ ನೋಡೋದು ಹಾರಿಜೆಂಟಲ್ ಹಾಗೆ ವರ್ಟಿಕಲ್ ಲೈನ್ಸ್ ಆ್ಯಂಡ್ ಸ್ಲ್ಯಾಂಟ್ ಲೈನ್ಸ್. ಸೊ ಇದನ್ನು ನಾವು ಡೇ 1 ಕಲ್ತಿದ್ದೀವಿ ಆಲ್ರೆಡಿ. ಸೊ ಹಾಗಾಗಿ ನಿಮಗೆ ಇದು ಗೊತ್ತಿರುತ್ತೆ, ಹಾಗೆ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಇದು ಈಸಿ ಕೂಡ ಆಗುತ್ತೆ. ಸೊ ಇವಾಗ ಡಿಲೇ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಈಗ ಆಲ್ರೆಡಿ ನಮಗೆ ಯಾವ ರೀತಿ ವರ್ಟಿಕಲ್ ಲೈನ್ ಮತ್ತು ಹಾರಿಜೆಂಟಲ್ ಲೈನನ್ನು ಡ್ರಾ ಮಾಡಬೇಕು ಅಂತ ನಾವು ಡೇ 1 ನೋಡಿದ್ದೀವಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಹಾಗೆಯೇ ಒಂದ್ರ ಮೇಲೆ ಒಂದು ವರ್ಟಿಕಲ್ ಹಾಗೆ ಹಾರಿಜೆಂಟಲ್ ಲೈನನ್ನು ಈ ರೀತಿ ಡ್ರಾ ಮಾಡಿಕೊಂಡು ಚೆಸ್ ಬೋರ್ಡ್ ಬರುತ್ತೆ ಅಲ್ವಾ, ಆ ರೀತಿ ಈ ಡಿಸೈನನ್ನು ನೀವು ಫಿಲ್ ಮಾಡಬೇಕು. ಈ ಡಿಸೈನ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಯಾರಿಗೆಲ್ಲ ಈ ರೀತಿ ಲೈನ್ ಬೈ ಲೈನು ಫಿಲ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗುತ್ತೆ, ಅವರು ಈ ರೀತಿ ಸ್ಟ್ರೈಟ್ ಒಂದು ಡಾಟ್ ಇಟ್ಕೊಂಡು ಫಿಲ್ ಮಾಡಿ. ಸೊ ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ಈಸಿಯಾಗಿ ನೀವು ಇದನ್ನು ಫಿಲ್ ಮಾಡ್ಬೋದು. ಇದು ಈ ರೀತಿ ಲೈನ್ ಬೈ ಲೈನ್ ಇರಬೇಕು, ಈ ರೀತಿ 1 by 1 ಇರಬಾರ್ದು, ಆ ರೀತಿ ಮಾಡಬಾರ್ದು. ಸೊ ಆವಾಗ ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ, ಎಲ್ಲವೂ ಕೂಡ ಫಿಲ್ ಆಗೋಗ್ಬಿಡುತ್ತೆ. ಸೊ ಈ ರೀತಿ ಲೈನ್ ಬೈ ಲೈನ್ ಅಕ್ಕಪಕ್ಕ 4 ಬಾಕ್ಸ್ ಈ ರೀತಿ ಖಾಲಿ ಇರಬೇಕು. ನಿಮಗೆ ಡೌಟ್ ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನೀವು ಡಾಟ್ ಇಟ್ಕೋಬೋದು. ಈ ರೀತಿ ಯಾವುದೇ ಕಾರಣಕ್ಕೂ ಫಿಲ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಲೈನ್ ಬೈ ಲೈನೇ ಬರಬೇಕು ಇದು. ನೀವು ಒಂದು ಡಿಸೈನನ್ನು ಏನಾದರೂ ಫಿಲ್ ಮಾಡ್ತಾ ಇದ್ದೀರಾ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಪ್ರತಿಯೊಂದಕ್ಕೂ ಈ ರೀತಿ ಡಾಟ್ ಇಟ್ಕೊಳ್ಳಿ. 1 ಬಾಕ್ಸ್ ಬಿಟ್ಟು 1 ಬಾಕ್ಸಿಗೆ ನೀವು ಫಿಲ್ ಮಾಡಬೇಕು, ಪಕ್ಕ ಫಿಲ್ ಮಾಡಬಾರ್ದು. ಸೊ 1 ಬಾಕ್ಸ್ ಅಕ್ಕಪಕ್ಕ ಬಾಕ್ಸ್ ಏನಿದೆ ಅದು ಎಂಟಿ ಥರನೇ ಕಾಣಿಸ್ಬೇಕು. ನಾನು ಅದಕ್ಕೆ ಮೇಲ್ಗಡೆ ಒಂದು ಫಿಲ್ ಮಾಡಿ ತೋರಿಸಿದ್ದೀನಿ, ಆ ರೀತಿ ಕಾಣಿಸ್ಬೇಕು. ಇದೇ ರೀತಿ ಲೈನ್ ಬೈ ಲೈನ್ ಫಿಲ್ ಮಾಡಿ ಅಕ್ಕಪಕ್ಕ ಬಾಕ್ಸ್ ಏನಿದೆ ಅದು ಖಾಲಿ ಇರೋ ಥರ ನೀವು ಫಿಲ್ ಮಾಡಬೇಕು. ಆವಾಗ ನಿಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ರೂಲ್ಸ್ ಏನಪ್ಪ ಅಂತಂದರೆ ಲೈನ್ಸ್ ಮಧ್ಯೆ ಗ್ಯಾಪ್ ಏನಿರುತ್ತೆ ಅದು ಯಾವಾಗಲೂ ಈಕ್ವಲ್ ಆಗಿರಬೇಕು. ಸೊ ನೆಕ್ಸ್ಟು ನಮಗೆ ಆಲ್ರೆಡಿ ನಾವು ಜಿಗ್ಜಾಗ್ ಲೈನನ್ನು ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನ ಕೂಡ ನಾವು ಡೇ 1 ನೋಡಿದ್ದೀವಿ. ಡೇ 1 ಇದ್ದಿದ್ದೇನೆ ಬೇಸಿಕ್ ಎಲಿಮೆಂಟ್ಸ್ ಲೈನ್ ಮೇಲೆ ನಾವು ಕ್ಲಾಸ್ನ ಆಲ್ರೆಡಿ ನೋಡಿದ್ದೀವಿ. ಸೊ ಅದೇ ರೀತಿ ಮತ್ತೆ ಇವಾಗ ಹಾರಿಜೆಂಟಲ್ ಹಾಗೆ ವರ್ಟಿಕಲ್ ಆಗಿ ಜಿಗ್ಜಾಗ್ ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಸೊ ಮೊದಲನೇ ಬಾಕ್ಸ್ ಎಲಿಮೆಂಟ್ಗಿಂತ ಈ ಬಾಕ್ಸ್ ಎಲಿಮೆಂಟು ನಿಮಗೆ ಬೇಗನೆ ಫಿಲ್ ಆಗುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಲುಕ್ ವೈಸ್ ಕೂಡ ಚೆನ್ನಾಗಿ ಕಾಣುತ್ತೆ. ಇಷ್ಟೊತ್ತು ನಾವು ಸಿಂಗಲ್ ಲೈನ್ ಬಾಕ್ಸ್ ಎಲಿಮೆಂಟ್ನ ನೋಡಿದ್ವು, ಅಂದರೆ ಗ್ರೀಡ್ ಡಿಸೈನ್. ನೆಕ್ಸ್ಟ್ ಇವಾಗ ನಾವು ಡಬಲ್ ಲೈನ್ ಗ್ರೀಡ್ ಡಿಸೈನನ್ನು ನೋಡೋಣ. ಈ ರೀತಿ ಡಬಲ್ ಲೈನ್ ಹಾಕ್ಕೊಳ್ಳಿ, ಹಾರಿಜೆಂಟಲ್ ಹಾಗೆ ವರ್ಟಿಕಲ್ ಆಗಿ. ಸೊ ರೂಲ್ಸ್ ಆಲ್ರೆಡಿ ಗೊತ್ತಿದೆ, ಲೈನ್ಸ್ ಮತ್ತು ಗ್ಯಾಪು ಈಕ್ವಲ್ ಆಗಿ ಇರಬೇಕು. ಸೊ ಮಧ್ಯೆ ಈ ರೀತಿ ಡಾಟ್ ಕೊಟ್ಕೊಳ್ಳಿ, ಎಲ್ಲ ಕಾರ್ನರಲ್ಲೂ ಈ ರೀತಿ ಡಾಟ್ ಕೊಟ್ಟರೆ ಇದು ಲುಕ್ ವೈಸ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಕೂಡ ನೀವು ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ಳಿ. ಎಲ್ಲ ಕಾರ್ನರಲ್ಲೂ ಈವನ್ ಸೈಜಲ್ಲಿ ಅಂದರೆ ಈಕ್ವಲ್ ಸೈಜಲ್ಲಿ ನೀವು ಡಾಟ್ ಕೊಡೋದನ್ನು ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟ್ ಇವಾಗ ನಾವು 4 ಲೈನ್ನ ಯೂಸ್ ಮಾಡಿ ಇನ್ನೊಂದು ಬಾಕ್ಸ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡೋಣ. ಸೊ ನಮ್ಗೆ ಆಲ್ರೆಡಿ ಗೊತ್ತು 4 ಲೈನ್ನ ಕೂಡ ಯಾವ ರೀತಿ ಡ್ರಾ ಮಾಡಬೇಕಂತ. ಈ ರೀತಿ 4 ಲೈನ್ನ ಡ್ರಾ ಮಾಡಿ ಸೆಂಟರಲ್ಲಿ ಇರುವಂಥ ಲೈನನ್ನು ನೀವು ಥಿಕ್ ಲೈನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಸೇಮ್ ರೂಲ್ನ ನೀವು ಫುಲ್ ಬಾಕ್ಸ್ ಫಿಲ್ ಮಾಡೋದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಮೆಹಂದಿ ಡಿಸೈನ್ನ ನೀವು ಬೇಬಿ ಶವರ್ ಮೆಹಂದಿ ಅಥವಾ ಎಂಗೇಜ್ಮೆಂಟ್ ಮೆಹಂದಿಯಲ್ಲಿ ಫಿಲ್ಲರ್ ಎಲಿಮೆಂಟಾಗಿ ಅಥವಾ ಗ್ರೀಡ್ ಎಲಿಮೆಂಟಾಗಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಡ್ರೈ ಆದಮೇಲೆ. ಸೊ ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಈ ರೀತಿ ಒಂದು ಬಾಕ್ಸ್ ಎಲಿಮೆಂಟ್ನ ಕೊಡ್ತೀವಿ. ಸೊ ಈ ರೀತಿ ಇದನ್ನು ಸ್ಕ್ವೇರ್ ಅಂತ ಅಂತೀವಿ. ಈ ರೀತಿ ಸ್ಕ್ವೇರ್ ಎಲಿಮೆಂಟ್ನ ಕೊಟ್ಟು ನೆಕ್ಸ್ಟು ಈ ರೀತಿ ಬ್ಯೂಟಿಫುಲ್ಲಾಗಿರೋ ಒಂದು ಹಾರ್ಟ್ ಎಲಿಮೆಂಟ್ನ ಕೊಟ್ಟಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಗ್ರೀಡ್ ಎಲಿಮೆಂಟು. ಸೊ ಈ ರೀತಿ ಒಂದು ಡಾಟ್ ಇಟ್ಟು ಅದನ್ನು ರೈಟು ಲೆಫ್ಟು ಈ ರೀತಿ ಕೆಳಗಡೆಗೆ ಡ್ರ್ಯಾಗ್ ಮಾಡಿದ್ರಿ ಅಂತಂದರೆ ನಿಮಗೆ ಒಂದು ಹಾರ್ಟ್ ಶೇಪ್ ಸಿಗುತ್ತೆ. ತುಂಬಾ ಈಸಿ ಇದನ್ನು ಡ್ರಾ ಮಾಡೋದು. ಸೊ ನೀವು ಫಿಲ್ ಮಾಡಬೇಕಾದ್ರೆ ಒಂದನ್ನು ಸ್ಕ್ವೇರ್ ಆಗಿ ಫಿಲ್ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ನೊಂದನ್ನು ಹಾರ್ಟ್ ಶೇಪ್ ಆಗಿ ಫಿಲ್ ಮಾಡಬೇಕು. ಸೊ ಇದೇ ರೀತಿ ಆಪೋಸಿಟ್ ಡಿಸೈನ್ ಏನಿದೆ ಅದನ್ನು ಫಿಲ್ ಮಾಡಿ ಡಿಸೈನನ್ನು ಕಂಪ್ಲೀಟ್ ಮಾಡಿ. ಅಗೇನ್ ನಾನು ಇವಾಗ ನೆಕ್ಸ್ಟು 5th ಗ್ರೀಡಲ್ಲಿ ಡಬಲ್ ಲೈನ್ನ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಥಿಕ್ ಲೈನ್ನ ನೀವು ಡೈರೆಕ್ಟಾಗಿ ಡ್ರಾ ಮಾಡ್ತೀನಿ ಅಂತಂದರೆ ಡ್ರಾ ಮಾಡ್ಬೋದು, ಇಲ್ಲ ಫಿನಿಶಿಂಗ್ ನೀಟಾಗಿ ಬರಬೇಕಂತಂದರೆ ಡಬಲ್ ಲೈನ್ ಕೊಟ್ಟು ಅದನ್ನು ಥಿಕ್ ಲೈನಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ರೀತಿ 4 ಕಡೆ ಡಾಟ್ ಇಟ್ಟು ಅದನ್ನು ನಾವಿವಾಗ ಹಾರ್ಟ್ನ ಡ್ರ್ಯಾಗ್ ಮಾಡಿದ್ವಲ್ಲ ಆ ರೀತಿ ಫ್ರಂಟ್ ಟು ಬ್ಯಾಕ್ ಇದನ್ನು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಒಂದು ಫ್ಲವರ್ ಶೇಪ್ ಸಿಗುತ್ತೆ. ಸೆಂಟರಲ್ಲಿ ಡಾಟ್ ಇಟ್ಟರೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಕ್ ಹ್ಯಾಂಡಲ್ಲಿ ಈ ಮೆಹಂದಿನ ನೀವು ಆರಾಮಾಗಿ ಹಾಕ್ಬೋದು, ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೊತ್ತು ನಾವು ನೋಡಿದ್ದು ಸ್ಟ್ರೈಟ್ ಲೈನ್. ಸೊ ಇವಾಗ ನಾವು ಕ್ರಾಸ್ ಲೈನ್ನ ನೋಡೋಣ, ಅಂದರೆ ಸ್ಲ್ಯಾಂಟಿಂಗ್ ಲೈನ್. ಸೊ ಇದಕ್ಕೂ ಒಂದು ರೂಲ್ ಇದೆ. ಸೊ ಇದನ್ನು ಈ ರೀತಿ ರ್ಯಾಂಡಮ್ ಆಗಿ ಡ್ರಾ ಮಾಡ್ಕೋಬೇಕು, ಬಟ್ ಡ್ರಾ ಮಾಡಬೇಕಾದ್ರೆ ಅದು ನಮಗೆ ಒಂದು ಬಾಕ್ಸ್ ಶೇಪಲ್ಲಿ ಬರೋ ಥರ ಡ್ರಾ ಮಾಡ್ಕೋಬೇಕು. ಸೊ ರೂಲ್ಸ್ನ ನೋಡೋಣ. ಈ ರೀತಿ ನೀವೇನಾದರೂ ಕ್ರಾಸ್ ಅಥವಾ ಸ್ಲ್ಯಾಂಟಿಂಗ್ ಲೈನ್ನ ಡ್ರಾ ಮಾಡ್ತಾ ಇದ್ದೀರಾ ಅಂತಂದರೆ ನಮಗೆ ಅದು ಒಂದು ಬಾಕ್ಸ್ ಶೇಪಲ್ಲಿ ಸಿಗಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಒಂದು ಬಾಕ್ಸ್ ಶೇಪಲ್ಲಿ ಸಿಗಬೇಕು. ಸೈಜ್ ಕೂಡ ಸ್ವಲ್ಪ
ದೊಡ್ಡದಾಗಿ ಇರೋ ಥರನೇ ಡ್ರಾ ಮಾಡಬೇಕು. ಸುಮಾರು ಜನ ಕೇಳ್ತಾ ಇದ್ರಿ ಮ್ಯಾಮ್ ನೋಟ್ಸು ಕಾಣಿಸ್ತಾ ಇಲ್ಲ ಅಂತ. ಸೊ ಇವಾಗ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಸೈಜು ಬಿಗ್ಗಾಗಿ ಕಾಣೋ ಥರ ಒಂದು ಗ್ರಿಡ್ನ ಡ್ರಾ ಮಾಡಬೇಕು. ಸೊ ನೆಕ್ಸ್ಟು ಇದಕ್ಕೆ ನಾವು ಹಂಪ್ಸ್ನ ಕೊಡಬೇಕು. ಸೊ ಹಂಪ್ಸ್ನ ಡ್ರಾ ಮಾಡಬೇಕಾದ್ರೆ 2 ಸೈಡ್ ಮಾತ್ರ ನಾವು ಹಂಪ್ಸ್ನ ಡ್ರಾ ಮಾಡಬೇಕು. ಒಂದು ಬಂದು ಡೌನ್ವರ್ಡ್ ಕೆಳಗಡೆಗೆ ಮುಖ ಮಾಡಿರೋ ಥರ ಒಂದು ಹಂಪ್ಸ್ನ ಡ್ರಾ ಮಾಡಬೇಕು. ಸೊ ಇನ್ನೊಂದು ಬಂದು ಲೆಫ್ಟ್ ಸೈಡ್ಗೆ ಹಂಪ್ಸು ಫೇಸ್ ಮಾಡಿರೋ ಥರ ಡ್ರಾ ಮಾಡಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ. ಒಂದು ಬಂದು ರೂಲ್ ಏನಿದೆ ನಮಗೆ ಡೌನ್ವರ್ಡ್ ಹಂಪ್ಸ್ನ ನಾವು ಈ ರೀತಿ ಡ್ರಾ ಮಾಡಬೇಕು. ಸೊ ಇನ್ನೊಂದು ಬಂದು ಏನಪ್ಪ ಅಂತಂದರೆ ಲೆಫ್ಟ್ ಸೈಡ್. ಯಾವ ಲೆಫ್ಟ್ ಸೈಡ್ ಅಂತಂದರೆ ಯಾವಾಗಲೂ ನಮ್ಮ ಲೆಫ್ಟ್ ಸೈಡ್ಗೆ ಡ್ರಾ ಮಾಡಬೇಕು. ಅಪೋಸಿಟ್ ಬ್ರೈಡ್ ಕೂತಿರ್ತಾರೆ ಅಂತ ನಾವು ಅಪೋಸಿಟ್ ಬ್ರೈಡ್ ಲೆಫ್ಟ್ಗೆ ಡ್ರಾ ಮಾಡಬಾರ್ದು. ನಮ್ಮ ಲೆಫ್ಟ್ಗೆ ನಾವು ಹಂಪ್ಸ್ನ ಡ್ರಾ ಮಾಡಬೇಕು. ಸೊ ಆವಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಹಂಪ್ಸ್ನ ಡ್ರಾ ಮಾಡಬೇಕಾದ್ರೆ 1 ಸೈಡ್ ಹಂಪ್ಸ್ನ ಮಾತ್ರ ಡ್ರಾ ಮಾಡಬೇಕು. 4 ಸೈಡ್ ಕೂಡ ಹಂಪ್ಸ್ನ ಡ್ರಾ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೆಂಟರಲ್ಲಿ ನಿಮಗೆ ಡಿಸೈನನ್ನು ಡ್ರಾ ಮಾಡೋದಕ್ಕೆ ಸ್ಪೇಸ್ ಕೂಡ ಉಳಿಯೋದಿಲ್ಲ. ಸೊ ಯಾವಾಗಲೂ ಅಷ್ಟೇ 2 ಸೈಡ್ ಮಾತ್ರ ಹಂಪ್ಸ್ನ ಡ್ರಾ ಮಾಡಬೇಕು. ಸೊ ಇಲ್ಲಿಗೆ ನೀವು ಡಿಸೈನನ್ನು ಫಿಲ್ ಮಾಡ್ತೀರಾ ಅಂತಂದರೆ ನಿಮಗೆ ಯಾವುದು ಇಷ್ಟ ಇರುತ್ತೋ ಆ ಡಿಸೈನನ್ನು ನೀವು ಫಿಲ್ ಮಾಡ್ಬೋದು. ಸೊ ನಾನಿವಾಗ ಇಲ್ಲಿ ಒಂದು 4 ಡಿಸೈನನ್ನು ತೋರಿಸ್ತೀನಿ. ನೀವು 4 ಸಪ್ರೇಟ್ ಈ ರೀತಿ ಗ್ರಿಡ್ನ ಡ್ರಾ ಮಾಡಿ ಅದನ್ನು ಫಿಲ್ ಮಾಡಿ ನನಗೆ ನೋಟ್ಸನ್ನು ಶೇರ್ ಮಾಡಿ. ಸೊ ಮೊದಲಿಗೆ ನಾನಿಲ್ಲಿ ಒಂದು ರೌಂಡ್ ಮತ್ತು ಸೆಂಟರಲ್ಲಿ ಒಂದು ಸರ್ಕಲ್ ಇಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಡ್ರಾ ಮಾಡಬೇಕಂತ ನಾವು ನೆನ್ನೆ ಕ್ಲಾಸಲ್ಲಿ ಆಲ್ರೆಡಿ ನೋಡ್ತೀವಿ. ನೆಕ್ಸ್ಟಿಗೆ ಈ ರೀತಿ ಒಂದು ಲೀಫ್ ಎಲಿಮೆಂಟ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ. ಒಂದು ಲೈನ್ನ ಡ್ರಾ ಮಾಡಿ ಡಾಟ್ ಇಟ್ಟು ಕೆಳಗಡೆಗೆ ಡ್ರ್ಯಾಗ್ ಮಾಡಿದ್ರೆ ಹಾರ್ಟ್ ಶೇಪ್ನ ಡ್ರ್ಯಾಗ್ ಮಾಡಿದ್ವಲ್ಲ ಅದೇ ಥರ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಒಂದು ಲೀಫ್ ಶೇಪ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಈ ರೀತಿ ಸ್ಪೈರಲ್ನ ಕೊಡ್ಬೋದು. ಸ್ಪೈರಲ್ನ ಯಾವ ರೀತಿ ಕೊಡಬೇಕು, ಹಂಪ್ಸ್ನ ಯಾವ ರೀತಿ ಡ್ರಾ ಮಾಡಬೇಕಂತ ನಾವು ನೆನ್ನೆ ಕ್ಲಾಸಲ್ಲಿ ಆಲ್ರೆಡಿ ನೋಡಿದ್ದೀವಿ. ಅದಕ್ಕೆ ಕೂಡ ಈ ರೀತಿ ನೀವು ಒಂದು ಲೀಫ್ ಎಲಿಮೆಂಟ್ನ ಡ್ರಾ ಮಾಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ಸ್ಮಾಲ್ ಸರ್ಕಲ್ ಇಟ್ಟು ಸುತ್ತ ಒಂದು ಡಾಟ್ನ ಇಡ್ಬೋದು. ಸೊ ಮೊದಲಿಗೆ ನಾನಿಲ್ಲಿ ಲೀಫ್ ಎಲಿಮೆಂಟ್ನ ಚೂಸ್ ಮಾಡಿದ್ದೀನಿ. ಈ ರೀತಿ ಒಂದು ಲೈನ್ ಇಟ್ಟು ಡಾಟ್ ಇಟ್ಟು ಡ್ರ್ಯಾಗ್ ಮಾಡಿದರೆ ನಿಮಗೆ ಲೀಫ್ ಎಲಿಮೆಂಟ್ ಸಿಗುತ್ತೆ. ಸೊ ಇದೇ ಡಿಸೈನನ್ನು ನೀವು ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಕಂಟಿನ್ಯೂ ಮಾಡಿ ಫುಲ್ ಗ್ರಿಡ್ನ ಕಂಟಿನ್ಯೂ ಮಾಡ್ಬೋದು. ಸೊ ಸಪ್ರೇಟಾಗಿ ಪ್ರತಿಯೊಂದಕ್ಕೂ ಈ ರೀತಿ ಬಾಕ್ಸ್ ಹಾಕಿ ನೀವು ಗ್ರಿಡ್ನ ಫಿಲ್ ಮಾಡಿ ನನಗೆ ಕಳಿಸಿ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಒಂದೇ ಕಡೆ ಇದನ್ನು ನಾನು ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಸ್ಪೈರಲ್ ಎಲಿಮೆಂಟ್ನ ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಪೈರಲ್ ಎಲಿಮೆಂಟ್ಗೂ ಕೂಡ ನಾನು ಲೀಫ್ ಎಲಿಮೆಂಟ್ ಏನಿದೆ ಅದನ್ನು ಡ್ರಾ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಡಾಟ್ನ ಕೊಟ್ಟು ಸುತ್ತ ಒಂದು ಸ್ಮಾಲ್ ಡಾಟ್ನ ಕೊಟ್ಟೆ. ಈ ರೀತಿನ ಕೂಡ ನೀವು ಡ್ರಾ ಮಾಡ್ಬೋದು. ಸೊ ನೆಕ್ಸ್ಟು ಡಿಸೈನ್ ಬಂದು ಅಗೇನ್ ನಾವು ಡಬಲ್ ಲೈನ್ನ ಸ್ಲ್ಯಾಂಟಿಂಗ್ ಲೈನಾಗಿ ಈ ರೀತಿ ಡ್ರಾ ಮಾಡಿ ಅದನ್ನು ತಿಕ್ ಲೈನಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ನೀವು ಡೈರೆಕ್ಟ್ ಡ್ರಾ ಮಾಡ್ತೀನಿ ಅಂದರೆ ಡೈರೆಕ್ಟ್ ಡ್ರಾ ಮಾಡಿ. ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಅಂತಂದರೆ ಈ ರೀತಿ ಡಬಲ್ ಲೈನ್ ಕೊಟ್ಟು ಒಳಗಡೆ ಫಿಲ್ ಮಾಡಿ. ಅಗೇನ್ ಇದಕ್ಕೆ ಸ್ಪೈರಲ್ ಕೊಟ್ಟು ನಾನು ಡಬಲ್ ಹಂಪ್ಸ್ನ ಕೊಡ್ತಾ ಇದ್ದೀನಿ. ಸೊ ಆವಾಗ ಡಿಸೈನ್ ವೈಸ್ ಲುಕ್ ವೈಸ್ ಇದನ್ನು ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಹ್ಯಾಂಡ್ ಮೆಹಂದಿಗೆಲ್ಲ ನೀವು ಈ 2 ಡಿಸೈನ್ನ ಕೂಡ ಡ್ರಾ ಮಾಡ್ಬೋದು. ಮೊದಲು ನೋಡೋದ್ವಲ್ಲ ಆ ಡಿಸೈನ್ನ ಕೂಡ ಡ್ರಾ ಮಾಡ್ಬೋದು, ಹಾಗೆ ಈ ಡಿಸೈನ್ನ ಕೂಡ ಡ್ರಾ ಮಾಡ್ಬೋದು. ಸೊ ಇವತ್ತು ನನಗೆ ನಮ್ಮೂರಲ್ಲಿ ಕರೆಂಟು ಇಲ್ಲ. ಸೊ ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ಯಾವ ಊರು ಅಂತ ಗೊತ್ತಿರುತ್ತೋ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಮಾಕ್ನಳ್ಳಿಲಿ ಇವತ್ತು ಕರೆಂಟ್ ಇರಲಿಲ್ಲ. ಚಾರ್ಜ್ ಇರೋ ಅಷ್ಟರಲ್ಲಿ ನಾನು ವೀಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಬ್ಯಾಕ್ ಹ್ಯಾಂಡಲ್ಲಿ ನೀವು ಈ ಡಿಸೈನ್ನ ಆಲ್ರೆಡಿ ನೋಡಿರ್ತೀರ. ಸುಮಾರು ಜನ ಈ ಡಿಸೈನ್ನ ಕೇಳಿ ಹಾಕಿಸ್ಕೊಡ್ತಾರೆ. ಸೊ ಪ್ರತಿಯೊಂದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮಾಕ್ನಳ್ಳಿಲಿ ಕರೆಂಟ್ ಇಲ್ಲ. ನಾನು ಆಲ್ಮೋಸ್ಟ್ ವೀಡಿಯೋನ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ನಾನು ವೀಡಿಯೋ ಎಡಿಟಿಂಗ್ ಮತ್ತು ಡಬ್ಬಿಂಗ್ನ ಬಂದು ವರ್ಕ್ ಲೊಕೇಶನಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ನೋಟ್ಸ್ನ ನೀವು ಕಂಪ್ಲೀಟ್ ಮಾಡಿ ನೋಟ್ಸ್ನ ನನಗೆ ಶೇರ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.